ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಕುಕ್ ವಿತ್ ಮೀ ಎಪಿಸೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇನ್ ಪ್ರೀವಿಯಸ್ ವ್ಲಾಗ್ಸ್ ಸಿಂಪಲಾಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ. ವ್ಲಾಗನ್ನು ನೋಡ್ತಾ ನಾನು ಕೂಡ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇ: ಬೆಂಡೆಕಾಯಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಇಷ್ಟೇ. ಓಕೆನಾ? ಬೆಂಡೆಕಾಯನ್ನು ಕಟ್ ಮಾಡಿದ ನಂತರ ಒಂದು 10 ಮಿನಿಟ್ಸ್ ಸ್ವಲ್ಪ ಆಯಿಲ್ ಹಾಕಿ ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು ಅಂತ ಹೇಳಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಬೆಂಡೆಕಾಯಿ ಸ್ವಲ್ಪ ಡ್ರೈ ಆಗಿ ಫ್ರೈ ಆದರಾಯಿತು. ಅಷ್ಟರಲ್ಲೇ ನಾವು ಒಗ್ಗರಣೆಗೆ ಬೇಕಾದಂಥ ಐಟಮನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಪುಟ್ಟ ಗಾರ್ಡನಲ್ಲಿ ಬೇವಿನ ಸೊಪ್ಪು ಏನಿದೆ ಪ್ಲಕ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡೋಣ. ಪ್ಯಾನಲ್ಲಿ ಆಯಿಲ್, ಸಾಸಿವೆ, ಹಸಿಮೆಣಸು, ನಂತರ ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬೆಂಡೆಕಾಯಿ ಫ್ರೈ ಆಗಬೇಕು. ನಂತರ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಟ್ ಮಾಡಿರೋವಂಥ ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆ್ಯಡ್ ಟೊಮ್ಯಾಟೊ. ಓಕೆನಾ? ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ, ಬಿಕಾಸ್ ವೆಜಿಟೇಬಲ್ಸ್ ಎಲ್ಲ ಬರ್ನ್ ಆಗುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಹೊತ್ತಾದ ನಂತರ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿದ ನಂತರ ಸ್ವಲ್ಪ ಲಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫ್ಲೇವರಿಗೋಸ್ಕರ ಲೆಮನ್ ಹಾಕ್ತಾಯಿದ್ದೀನಿ. ತುಂಬ ಬೇಡ, ಯಾಕಂತಂದರೆ ಟೊಮ್ಯಾಟೊ ಹಾಕಿರೋದ್ರಿಂದ ಟೊಮ್ಯಾಟೊದಲ್ಲಿ ಸ್ವಲ್ಪ ಹುಳಿ ಅಂಶ ಇದೆ ಆಲ್ರೆಡಿ. ನಂತರ ಹುರಿದಿಟ್ಟಿರುವಂಥ ಬೆಂಡೆಕಾಯಿ ಏನಿದೆ ಸೈಡಲ್ಲಿ, ಅದನ್ನು ಟೊಮ್ಯಾಟೊ ಆನಿಯನ್ಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಬೇಕಷ್ಟು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಬೇಕಂದರೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಪಲ್ಯ ಆಗ್ತಾ ಬಂತು. ಅನ್ನ, ಮೊಸರು, ಈ ಬೆಂಡೆಕಾಯಿ ಪಲ್ಯ ಇದ್ದರೆ ಬೇರೆ ಏನು ಬೇಕಲ್ವಾ? ಸೈಡಲ್ಲಿ ಒಂದು ಉಪ್ಪಿನಕಾಯಿ. ದಟ್ ಈಸ್ ಅ ಪರ್ಫೆಕ್ಟ್ ಕಾಂಬೋ. ಸೊ ಪಲ್ಯ ಇಲ್ಲಿಗೆ ರೆಡಿ ಆಗಿದೆ. ಸೊ ಲೆಟ್ಸ್ ಹ್ಯಾವ್ ಲಂಚ್. ಹಾಗೆ ನನ್ನ ಫ್ರೆಂಡ್ ಇನ್ನು ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಮಾಡಬೇಕಂತ ಹೇಳಿ ನಾನು ಕೆಲವೊಂದಿಷ್ಟು ಆರ್ಡರನ್ನು ಮಾಡಿದ್ದೆ. ಬಲೂನ್ಸ್, ಬ್ರೈಟ್ ಟು ಬಿ ಡೆಕೋರೇಷನ್ಸ್. ಸೊ ಎಲ್ಲನ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ, ಏನೇನು ಬಂದಿದೆ ಅಂತ ಹೇಳಿ. ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ನಾನು ಆರ್ಡರ್ ಮಾಡಿರೋವಂಥದ್ದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಕೂಡ ಚೆನ್ನಾಗೇ ಇತ್ತು. ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ದುಡ್ಡು ಕೊಟ್ಟೋದಕ್ಕೆ ಸಮಾಧಾನ ಆಯಿತು, ಖುಷಿ ಆಯಿತು. ಸೊ ಆಲ್ ದೀಸ್ ಥಿಂಗ್ಸ್ ಐ ನೀಡ್ ಟು ಡೆಕೋರೇಟ್. ಟುಮಾರೋ ನನ್ನ ಫ್ರೆಂಡ್ ಬರಬೇಕಾದ್ರೆ ಎಲ್ಲ ರೆಡಿ ಮಾಡಬೇಕು. ಸೊ ಎಸ್, ಮೈ ಬೆಸ್ಟ್ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಐ ಆಮ್ ಹ್ಯಾಪಿ, ಎಕ್ಸೈಟೆಡ್ ಎಟ್ ದ ಸೇಮ್ ಟೈಮ್. ಬ್ರೈಟ್ ಟು ಬಿನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಓಕೆನಾ? ಆ್ಯಂಡ್ ಈವ್ನಿಂಗಲ್ಲಿ ಪಿಜ್ಜಾ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಹೇಳಿ ವಿ ಆರ್ಡರ್ಡ್ ಪಿಜ್ಜಾ. ಹಾಗೆ ಒಂದು ಗ್ಲಾಸ್ ಕಾಫಿ ಇಲ್ದಿದ್ರೆ ಹೇಗೆ ಅಲ್ವಾ? ಬಿಸಿ ಬಿಸಿಯಾದ ಕಾಫಿ ಕುಡಿಲೇಬೇಕು, ಒಂದು ಸ್ಟ್ರಾಂಗ್ ಕಾಫಿ. ಸೊ ಲೆಟ್ ಮೀ ಹ್ಯಾವ್ ಅ ಕಪ್ ಆಫ್ ಕಾಫಿ ಗೈಸ್. So this is next day. Hi everyone, welcome back. Look at this cuties. ನಮ್ಮ ಒಂದು ಮಿನಿ ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಐ ಲವ್ ಟು ಡೂ. ಆ್ಯಂಡ್ ಲುಕ್ ಎಟ್ ದಿಸ್ ಲಿಟಲ್ ಕ್ಯೂಟಿ. ಟೊಮ್ಯಾಟೊ ಕೂಡ ರೆಡಿಯಾಗಿದೆ ಗ್ರೋ ಆಗೋದಕ್ಕೆ. ಆ್ಯಂಡ್ ದ ವೆದರ್ ಈಸ್ ವೆರಿ ಮಚ್ ಬ್ಯೂಟಿಫುಲ್ ಟುಡೇ. ಇವತ್ತು ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ, ಆಮ್ಲ ಉಪ್ಪಿನಕಾಯಿ ಮಾಡೋಣ ಅಂತ. ಒಂದು 6-7 ನೆಲ್ಲಿಕಾಯಿ ಇತ್ತು. ಸೊ ಅದನ್ನು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆಲ್ಲಿಕಾಯಿನ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ನೆಲ್ಲಿಕಾಯನ್ನು ಬಾಯ್ಲ್ ಮಾಡಬೇಕು.
ಒಂದು 15 ಮಿನಿಟ್ಸ್ ಬಾಯ್ಲ್ ಮಾಡಿ. ಇದು ನಾನು 15 ಮಿನಿಟ್ಸ್ ಬಾಯ್ಲ್ ಮಾಡಿದ್ದೀನಿ. ನಂತರ ಈ ರೀತಿ ನೀವು ಜಸ್ಟ್ ಪ್ರೆಸ್ ಮಾಡಬೇಕಾದ್ರೇ ಸೀಡ್ ಸಪ್ರೇಟ್ ಆಗುತ್ತೆ. ಆ ಹದದಲ್ಲೇ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಚಿಕ್ಕದಾಗಿ ಹೋಳುಗಳನ್ನು ಸಪ್ರೇಟ್ ಮಾಡಿಟ್ಕೊಳ್ಳಿ. ನಂತರ ಪ್ಯಾನಲ್ಲಿ ಮಸಾಲ ರೆಡಿ ಮಾಡೋಣ ಉಪ್ಪಿನಕಾಯಿಗೆ, ಓಕೆನಾ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸೋಂಪು, 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡು ಈ ರೀತಿ ಜಸ್ಟ್ ಫ್ರೈ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕ್ದೇ ಹಾಗೇ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು ಲೋ ಫ್ಲೇಮಲ್ಲಿ. ಸೊ ಮೇಕ್ ಸ್ಮೂತ್ ಮಿಕ್ಸ್ಚರ್ ಆಫ್ ಇಟ್. ಈ ರೀತಿ ರೆಡಿ ಮಾಡ್ಕೊಳ್ಳಿ ಪೌಡರ್. ನಂತರ ಮತ್ತೆ ಪ್ಯಾನಿಗೆ ಆಯಿಲ್, ಸಾಸಿವೆ ಹಾಕಿ ಪಟ್ಪಟ ಅಂತ ಸಾಸಿವೆ ಹೇಳಿದ ನಂತರ ಆ್ಯಡ್ ಆಲ್ ದಿಸ್ ಆಮ್ಲ. ನಂತರ ಅದಕ್ಕೇ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಆಯಿತು. ದೆನ್ ಆ್ಯಡ್ ದೀಸ್ ಮಿಕ್ಸ್ಚರ್. ನಾವಿವಾಗ ಮಸಾಲ ಏನು ಮಾಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಹಾಗೆಯೇ ಈ ಮಿಕ್ಸ್ಚರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಚಿಲ್ಲಿ ಪೌಡರ್. ಅರಿಶಿನ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇನ್ನು ಇವಾಗ ಬಾಕ್ಸಿಗೆ ಹಾಕಿ ಇಡೋದೇ ಕೆಲಸ. ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಅನ್ನ ಜೊತೆ ಹಾಗೆ ತಿನ್ಬೋದು, ಬಟ್ ಒಂದು 2 to 3 ವೀಕ್ಸ್ ಕಳೆದ ನಂತರ ಉಪ್ಪು ಚೆನ್ನಾಗಿ ಇರುತ್ತೆ. ಆವಾಗ ಉಪ್ಪಿನಕಾಯಿ ಇನ್ನೂ ಟೇಸ್ಟ್ ಆಗುತ್ತೆ. ಆ್ಯಂಡ್ ಆಮ್ಲ ಪಿಕಲ್ ಇಸ್ ರೆಡಿ. ಆ್ಯಂಡ್ ದಿಸ್ ಇಸ್ ದ ಟೈಮ್ ಟು ಡೆಕೋರೇಟ್ ಟುಡೇ ಬ್ರೈಡ್ ಟು ಬಿ. ಸೊ ಎಲ್ಲ ರೀತಿ ಅರೇಂಜ್ಮೆಂಟ್ ಮಾಡಬೇಕು. ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾರೆ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಸೊ ಲೆಟ್ ಮೀ ಡೂ ಆಲ್ ದ ಟಾಸ್ಕ್. ಈ ರೀತಿ ಸ್ಟಿಕ್ ಮಾಡಿದರೆ ಆಯಿತು. ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಪ್ರಾಡಕ್ಟಲ್ಲಿ ಬಂದಿದೆ. ಸೊ ನಥಿಂಗ್ ಟು ವರಿ. ಜಸ್ಟ್ ಬಲೂನ್ ಬ್ಲೋ ಮಾಡೋದಿದೆ, ಅಷ್ಟೇ ಕೆಲಸ ಇರೋದು. ಸೊ ಲೆಟ್ ಮೀ ಕಂಪ್ಲೀಟ್ ದ ಥಿಂಗ್ಸ್ ಫಾಸ್ಟ್. ಆ್ಯಂಡ್ ದಿಸ್ ಸ್ಟಿಕ್ಸ್ ಸೂಪರ್ ಕ್ಯೂಟ್ ಸ್ಟಿಕ್ಕರ್ಸ್ ಆ್ಯಂಡ್ ದ ಸ್ಟಿಕ್ಸ್. ಲುಕ್ ಎಟ್ ದಿಸ್. ಗ್ಲೂ ಕೂಡ ಕೊಟ್ಟಿದ್ದಾರೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್ ಮದುವೆ ಆಗ್ತಿದ್ದಾರೆ ಅಂತಂದರೆ ಅದೊಂದು ಖುಷಿನೇ ಬೇರೆ. ಅದೊಂದು ಸ್ಪೆಷಲ್ ಮೂಮೆಂಟ್ ಫಾರ್ ದೆಮ್ ಆ್ಯಂಡ್ ಫಾರ್ ಅ ಬೆಸ್ಟ್ ಫ್ರೆಂಡ್ ಆ್ಯಸ್ ವೆಲ್. ಸೊ ಸೆಲೆಬ್ರೇಟ್ ಮಾಡಬೇಕಲ್ವ ಏನೇ ಖುಷಿ ವಿಷಯನ. ಸೊ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು, ಟೈಮ್ ಕೊಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ ಆಯಿತು. ಸೊ ದಿಸ್ ಇಸ್ ದ ಫೈನಲ್ ಲುಕ್ ಗೈಸ್. ಹೇಗೆ ಕಾಣ್ತಿದೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ವಾಟ್ ಐ ಡೆಡ್. ನನ್ನ ಫ್ರೆಂಡ್ ಕೂಡ ಖುಷಿ ಪಡ್ತಾಳೆ, ಸರ್ಪ್ರೈಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ವಾಟ್ ಶಿ ವಿಲ್ ಸೇ ಒನ್ಸ್ ಶಿ ಕಮ್ಸ್. ನೋಡೋಣ, ಬಂದಾಗ ಹರಟೆ ಹೊಡೆಯೋದಿದ್ದಿದೆ. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಫನ್. ಇಷ್ಟೆಲ್ಲ ಆದ ನಂತರ ಐ ಆಮ್ ಸೂಪರ್ ಟಯರ್ಡ್. ಸೊ ಗ್ವಾವಾ ಪೇರಳೆ ಹಣ್ಣು ತಿನ್ನೋಣ ಬನ್ನಿ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪೇರಳೆ. ಸೊ ನಾನು ರೋಡ್ ಸೈಡಲ್ಲಿ ಒಮ್ಮೆ ಪೇರಳೆಗೆ ಉಪ್ಪು ಮಸಾಲ ಎಲ್ಲ ಹಾಕಿ ಕೊಟ್ಟಿದ್ರು. ಅದಂತೂ ಸಖತ್ ಟೇಸ್ಟ್ ಆಗಿತ್ತು. ಇಲ್ಲಾಂತಂದರೆ ನಾನು ಪೇರಳೆನ ಹಾಗೆ ತಿಂತಿದ್ದೆ. ಆ್ಯಂಡ್ ನೌ ಐ ಜಸ್ಟ್ ಪುಟ್ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಆಲ್ ಟುಗೆದರ್ ಆ್ಯಂಡ್ ಅಪ್ಲೈಟ್ ಆನ್ ಅ ಟಾಪ್ ಆಫ್ ಗ್ವಾವಾ ಪೇರಳೆ. ನಂತರ ತಿಂತೀನಿ ಆ್ಯಂಡ್ ಇಟ್ ಟೇಸ್ಟ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಲೆಟ್ ಮೀ ಈಟ್ ಗ್ವಾವಾ. ಆ್ಯಂಡ್ ಮೈ ಫ್ರೆಂಡ್ ಈಸ್ ಆನ್ ದಿ ವೇ. ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರೆಡಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ದ ಬ್ರೈಟ್ ಸನ್ ಯು ಕ್ಯಾನ್ ಸಿ. ವಾವ್, ದ ವೆದರ್ ಈಸ್ ಸೋ ಗುಡ್. ಸನ್ಲೈಟ್ ಇದ್ದರೆ ಯಾವ ಫಿಲ್ಟರ್ ಕೂಡ ಬೇಡ. ಲುಕ್ ಎಟ್ ಯುವರ್ ಸ್ಕಿನ್ ಹೌ ಇಟ್ ಗ್ಲೋಸ್ ವೆನ್ ನ್ಯಾಚುರಲ್ ಸನ್ಲೈಟ್ ಕಮ್ಸ್. ವಾವ್, ಐ ಆಮ್ ಸೋಕಿಂಗ್ ಇನ್ ಸನ್. ಆ್ಯಂಡ್ ಯಾ, ಬ್ರೈಟ್ ಟು ಬಿ. ಕೇಕ್ ಎಲ್ಲ ಬಂದಾಯಿತು, ನನ್ನ ಫ್ರೆಂಡ್ಸ್ ಕೂಡ ಬಂದರು. ಆ್ಯಂಡ್ ಎಸ್, ವಿ ಆರ್ ಹ್ಯಾವಿಂಗ್ ಅ ಫನ್. ಆ್ಯಂಡ್ ಎಸ್, ವಿ ಆರ್ ಟೇಕಿಂಗ್ ಲಾಟ್ಸ್ ಆಫ್ ಪಿಕ್ಚರ್. ಬೇಕೇ ಅಲ್ವಾ, ಒಟ್ಟಿಗೆ ಪಿಕ್ಚರ್ ಬೇಕೇ ಬೇಕು. ಸೊ ಸೋಲೋ ಪಿಕ್ಚರ್ ಕೂಡ ಬೇಕೇ ಬೇಕು. ಸೊ ವಿ ಹ್ಯಾವ್ ಫೋಟೋಗ್ರಾಫರ್. ನಾವೇ ಆಚೆ ಈಚೆ ಫೋಟೋ ತೆಗಿತಾ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಐ ಚೇಂಜ್ಡ್ ಮೈ ಡ್ರೆಸ್ ಟು ಟೇಕ್ ಸಮ್ ಪಿಕ್ಸ್ ವಿತ್ ಮೈ ಬೆಸ್ಟೀಸ್.
ಕೇಕೆಲ್ಲ ತಿಂದಿದ್ದಾಯಿತು, ಆಲ್ಮೋಸ್ಟ್ ಎಂಜಾಯ್ ಮಾಡಿದ್ದಾಯಿತು, ಮಾತಾಡಿದ್ದಾಯಿತು, ನಕ್ಕಿದ್ದಾಯಿತು, ಸುಸ್ತಾಯಿತು. ಸೊ ಯಾ, ಲೆಟ್ ಮೀ ಹ್ಯಾವ್ ಅ ಸ್ವೀಟ್ ಕಾರ್ನ್ ಆ್ಯಂಡ್ ಎಂಡ್ ದಿಸ್ ವ್ಲಾಗ್ ಹಿಯರ್. Thank you for watching till the end. Have a great day and bye.